ನನ್ನ ಇನ್ಸ್ಟಾಗ್ರಾಮ್ ಪೇಜು @avinash.in.kannada ಇದನ್ನು ನಾನು ಯೂಸ್ ಮಾಡ್ತೇನೆ ಡೆಸ್ಕ್ಟಾಪಲ್ಲಿ ಮಾತ್ರ. ಆದರೆ ಈ ಆ್ಯಪ್ ಇದೆಯಲ್ಲ, ಇನ್ಸ್ಟಾಗ್ರಾಮ್ ಆ್ಯಪ್, ಈವನ್ ಫೇಸ್ಬುಕ್ ಆ್ಯಪ್ ಎರಡನ್ನೂ ಕೂಡ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಅದೇ ಅಪ್ಡೇಟ್. ಅದಕ್ಕೆ ತುಂಬ ರೀಸನ್ ಇದೆ. ನಿಮ್ಮಲ್ಲೂ ಹೆಚ್ಚು ಜನರಿಗೆ ಈ ಸ್ಕ್ರಾಲಿಂಗ್ ಅಡಿಕ್ಷನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು. ನನ್ನದೇನು ಪ್ರಾಬ್ಲಮ್ ಏನಂದರೆ, ಅದು ನಿಮ್ಗೆ ಅರ್ಥ ಆಗಬೇಕಂದ್ರೆ ನಾನು ಯಾವಾಗ ಜಾಯ್ನ್ ಆದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಸೋಷಿಯಲ್ ಮೀಡಿಯಾಗೆ ಜಾಯ್ನ್ ಆದದ್ದು ಅರೌಂಡ್ 2009. ಆವಾಗ ಫ್ರೆಂಡ್ಸ್ಟರ್ ಅಂತ ಒಂದು ವೆಬ್ಸೈಟ್ ಇತ್ತು. ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ನನಗೆ ಒಂದು ಡೆಸ್ಕ್ಟಾಪ್ ತೊಗೊಂಡಿದ್ರು ಆವಾಗ, ವಿಂಡೋಸ್. ಅದರಲ್ಲಿ ನಾನು ಫ್ರೆಂಡ್ಸ್ಟರ್ ಅದು ಇವಾಗಿಲ್ಲ ವೆಬ್ಸೈಟ್, ಮತ್ತು ಆರ್ಕುಟ್ ಕೂಡ ಇತ್ತು, ಯೂಟ್ಯೂಬ್ ಕೂಡ ಇತ್ತು ಆವಾಗ. ಸೊ ನಾನು ಆವಾಗಲಿಂದ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲೇನು ಸಮಸ್ಯೆ ಆಗಿಲ್ಲ, ಅದರಲ್ಲಿ ಹೆಚ್ಚಾಗಿ ಫಾರಿನರ್ಸ್ ಇದ್ದರು. ಆ ನಂತರ ಈ 2012 ನನ್ನ ಕೆಲವು ಫ್ರೆಂಡ್ಸ್ ಅಲ್ಲ, ಕ್ಲಾಸ್ಮೇಟ್ಸ್, ಬ್ಯಾಚ್ಮೇಟ್ಸ್, ಓಕೆ, ಅದನ್ನು ಕರೆಕ್ಟಾಗಿ ಡಿಫೈನ್ ಮಾಡಬೇಕು. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಅಲ್ಲ. ಅವರ ಮಾತು ಕೇಳಿ ಫೇಸ್ಬುಕ್ ಜಾಯ್ನ್ ಆದೆ. ನನ್ನ ಲೈಫ್ನ ಸೋ ಫಾರ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಫೇಸ್ಬುಕ್ ಜಾಯ್ನ್ ಆದದ್ದು ಆವಾಗ. ಬಟ್ ಆವಾಗ ಫೇಸ್ಬುಕ್ ಬೇರೆ ರೀತಿ ಇತ್ತು, ಇವಾಗ ತುಂಬ ಹಾಳಾಗೋಗಿದೆ. ಈಗ ಫೇಸ್ಬುಕ್ ಸ್ವಲ್ಪ ಆದರೂ ಬೆಟರ್. ನಾನು ಇನ್ಸ್ಟಾಗ್ರಾಮ್ ಹೇಳ್ತಾ ಇರೋದು. ಇನ್ಸ್ಟಾಗ್ರಾಮ್ ಇಸ್ ವರ್ಸ್. ಇನ್ಸ್ಟಾಗ್ರಾಮಲ್ಲಿ ಇದ್ದ ಸ್ಯಾಡಿಸ್ಟ್ಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಇನ್ಸ್ಟಾಗ್ರಾಮಿಗೆ ನಾನು ಜಾಯ್ನ್ ಆದದ್ದು 2012. ನಾನು ಫಸ್ಟ್ ಇಯರಲ್ಲಿ ಇಂಜಿನಿಯರಿಂಗ್ ಇರಬೇಕಾದ್ರೆ ನಮ್ಮ ಬ್ಯಾಚಲ್ಲಿ ನನ್ನ 2 ಫ್ರೆಂಡ್ಸ್ ಇದ್ದರು, ಮತ್ತೊಬ್ಬ ಸೀನಿಯರ್ ಅಷ್ಟೇ. ಆವಾಗ ಮತ್ತು ಯಾರೂ ಇರಲಿಲ್ಲ ಆವಾಗ ಇಂಜಿನಿಯರಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಓಕೆ, ಅದು ಇನಿಷಿಯಲ್ ಸ್ಟೇಜ್ ಇನ್ಸ್ಟಾಗ್ರಾಮದ್ದು. ಆವಾಗ ಇನ್ಸ್ಟಾಗ್ರಾಮ್ ಒಂದು ಫೋಟೋ ಶೇರಿಂಗ್ ವೆಬ್ಸೈಟ್ ಅಷ್ಟೇ, ಇವಾಗಿನ ಥರ ಈ ರೀಲ್ಸ್ ಎಲ್ಲ ಇರಲಿಲ್ಲ. ಯಾವಾಗ ಫೇಸ್ಬುಕ್ ಅವ ಯಾವತ್ತು ಇದನ್ನು ಪರ್ಚೇಸ್ ಮಾಡ್ದ, ಇದು ಕಂಪ್ಲೀಟಾಗಿ ಹಾಳಾಗೋಯಿತು ಇವಾಗ 2025. ಆದರೆ ನಾನು ಇಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ, ನಂಗೆ ಗೊತ್ತು. ಬಟ್ ಲಾಸ್ಟ್ ಒಂದು 7 ವರ್ಷದಲ್ಲಿ ನನ್ನ ಆನ್ಲೈನ್ ಪ್ರೆಸೆನ್ಸ್ ನಿಮಗೆ ಸಿಗೋದಿಲ್ಲ. ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದು ಕೂಡ ನನ್ನ ಓಲ್ಡ್ ಹಳೆಯ ಇನ್ಸ್ಟಾಗ್ರಾಮ್ ಅಕೌಂಟ್ಸ್, ಫೇಸ್ಬುಕ್ ಅಕೌಂಟ್ಸ್ ಯಾವುದೂ ಇಲ್ಲ. ಅದೆಲ್ಲನೂ ಡಿಲೀಟ್ ಆಗಿದೆ, ಇನ್ಕ್ಲೂಡಿಂಗ್ ಇಮೇಲ್ ಅಕೌಂಟ್ಸ್. ನನ್ನ ಪ್ರೆಸೆನ್ಸೇ ಇರಲಿಲ್ಲ. ತುಂಬ ಜನರು ನಾನು ಎಲ್ಲಿದ್ದೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನೋ ಆವಾಗ ನಾನು ಇನ್ಸ್ಟಾಗ್ರಾಮನ್ನು ಪುನಃ ಕ್ರಿಯೇಟ್ ಮಾಡ್ತೇನೆ ಅಕೌಂಟ್ಸು, ಬೇರೆ ನನ್ನ 2 ಚಾನಲ್ ಕೂಡ ಒಂದು. ಬಟ್ ಆದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಅಂದರೆ, ಅದೇ ಹೇಳಿದ್ನಲ್ಲ, ಸ್ಯಾಡಿಸ್ಟ್ಗಳೆಲ್ಲ ಇರ್ತಾರಂತ. ಇವಾಗ ನಾನು ಯಾವ ರೀತಿ ಜನ ಅಂದರೆ, ನಾನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಯಾರಿಗೆ ಒಂದು ಕ್ಲೋಸ್ ಸರ್ಕಲ್, ಅದು ಫ್ರೆಂಡ್ಸ್ ಆಗಿರ್ಬೋದು, ಕೆಲವು ಫ್ಯಾಮಿಲಿಯಲ್ಲಿ ಇರ್ಬೋದು 1-2 ಜನ, ಮತ್ತು ಯಾರೋ ಹೊಸ ಪರಿಚಯ ಆದವರು ಅಂಥವ್ರು ಇರ್ತಾರೆ. ಆದರೆ ನಿಮ್ಮನ್ನು ಸಪೋರ್ಟ್ ಮಾಡೋದು ಮೊದಲು ಸ್ಟ್ರೇಂಜರ್ಸೇ. ಯುವರ್ ಬಿಗ್ಗೆಸ್ಟ್ ಸಪೋರ್ಟರ್ ಇಸ್ ಆಲ್ವೇಸ್ ಎ ಸ್ಟ್ರೇಂಜರ್. ಇಟ್ಸ್ ನಾಟ್ ಯುವರ್ ಫ್ರೆಂಡ್, ಇಟ್ಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್. ಅದು ಯಾವತ್ತೂ ಕೂಡ ಸ್ಟ್ರೇಂಜರೇ ಆಗಿರ್ತಾರೆ. ನನ್ನ ಕೇಸಲ್ಲಿ ಕೂಡ ಹಾಗೇನೆ. ನನ್ನ ಫ್ರೆಂಡ್ಸ್ ಇದ್ದಾರೆ ಅಫ್ಕೋರ್ಸ್, ಒಂದು 3-4 ಜನ. ವೀಡಿಯೋ ಹಾಕಿದ ತಕ್ಷಣ ಲೈಕ್ ಬಂದಿರುತ್ತೆ ಅವರದ್ದು, ಅಂಥವ್ರು. ಅದು ಬಿಟ್ಟು ಕೆಲವರು ಇರ್ತಾರೆ, ಇದು ನಾನಂತಲ್ಲ, ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಅವಾಗ ಕೂಡ ಯಾವ ಈಗ ಡಿಲೀಟ್ ಮಾಡಿದ್ದಾನಂತೆ. ಇನ್ನು ಕೆಲವರು ಅದೇ ಸಮಸ್ಯೆ. ಅದೇನಂದರೆ, ನಾನು ಯಾವ ಟೈಪ್ ಅಂದರೆ, ಈಗ ನನ್ನ ಫ್ರೆಂಡ್ ಅಥವಾ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರೇ ಆಗಿರ್ಬೋದು, ಒಂದು ಪರಿಚಯ ಇರ್ಬೋದು. ನೀವೊಂದು ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀರಾ, ಅಥವಾ ಯೂಟ್ಯೂಬಲ್ಲಿ ಚಾನೆಲ್ ಮಾಡಿದ್ರಿ, ಅಥವಾ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಏನೇ ಮಾಡಿದರೂ ಕೂಡ ನಾನು ಸಪೋರ್ಟ್ ಮಾಡ್ತೇನೆ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ನನಗೇನು ಹಿಂದೇನು ಬೇಕಂತಿಲ್ಲ ಅದಕ್ಕೆ. ನಾನು ಆ ಟೈಪ್. ಮತ್ತು ನನ್ನ ಕ್ಲೋಸ್ ಸರ್ಕಲ್ ಇರೋರು ಕೂಡ ಅಂಥವ್ರೆ, ಕೆಲವರು ಫ್ರೆಂಡ್ಸ್. ಆದರೆ ಎಲ್ಲರೂ ಆ ಥರ ಇರೋದಿಲ್ಲ. ಇದು ನನಗೆ ರಿಯಲೈಸ್ ಆಯಿತು. ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲರೂ ಆ ಥರ ಇರೋದಿಲ್ಲ. ನಿಮ್ಮ ಜೊತೆ ಇರುವವರೇ ನಿಮಗೆ ಒಂದು ರೀತಿ ಏನು ಗೊತ್ತಾ, ಅದೇ ನಿಮ್ಮನ್ನು ಹೇಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ಕಟ್ಟಬ್ಬ ರೀತಿ. ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೆ, ಒಂದು ಆಲ್ಮೋಸ್ಟ್ ಕೆಲವು ತಿಂಗಳಾಗಿದೆ. ಇಂಥವ್ರು ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮನ್ನು ಸಪೋರ್ಟ್ ಮಾಡೋದೇ ಇಲ್ಲ. ಸಪೋರ್ಟ್ ಅಂತಲ್ಲ, ಅವರು ಆದಷ್ಟು ಅದನ್ನು ರಿಪೋರ್ಟ್ ಕೂಡ ಮಾಡ್ತಾರೆ, ಬೇರೆಯವ್ರು ರೀಚ್ ಆಗಬಾರ್ದು ಅಂತ. ಬಿಕಾಸ್ ದೇ ಡೋಂಟ್ ವಾಂಟ್ ಯು ಟು ಸಕ್ಸೀಡ್. ನೀವು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗೋದು ಅವರಿಗೆ ಇಷ್ಟ ಇಲ್ಲ. ಅದನ್ನು ತಡೆಯೋದಕ್ಕೆ, ಯಾಕಂದರೆ ಈ ಒಂದು ಲೆವೆಲಿಗೆ ಹೋಗ್ತೀರಾ ಅಂದರೆ ಅದು ಅವರನ್ನೇ ಅದು ಏನು ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತದೆ. ಅಂದರೆ ಅವರಿಂದ ಅದು ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಅದೊಂಥರ ನಂಜು, ಹೊಟ್ಟೆ ಕಿಚ್ಚು, ಜೆಲಸಿ, ಎನ್ವಿ, ಇದು ನನಗೆ ರಿಯಲೈಸ್ ಆಯಿತು. ನನ್ನ ಮೇಯ್ನ್ ಈಗ ಆ್ಯಪ್ ಡಿಲೀಟ್ ಮಾಡ್ತಿದ್ದೇನೆ, ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ನಾನೊಂದು ರೀತಿ ವರ್ಕ್, ಬಿಸ್ನೆಸ್ ರಿಲೇಟೆಡ್ ಎಲ್ಲನೂ, ಇದರಲ್ಲಿ ಯಾವುದೇ ಪರ್ಸನಲ್ ಏನೊಂದಿಲ್ಲ ಅಕೌಂಟ್ಸು. ನಾನು ಇನ್ಸ್ಟಾಗ್ರಾಮನ್ನು ಡೆಸ್ಕ್ಟಾಪಲ್ಲಿ ಅಂದರೆ ಮ್ಯಾಕಲ್ಲಿ ಯೂಸ್ ಮಾಡ್ತೇನೆ. ಸೊ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ತಿದ್ದೇನೆ. ಒಂದು ರೀಸನ್ ಅದೇ. ಹೆಚ್ಚಿನವರಿಗೆ ಸ್ಕ್ರಾಲಿಂಗ್ ಅಡಿಕ್ಷನ್ ಕೂಡ ಇರುತ್ತೆ. ನನಗೆ ಸ್ಕ್ರಾಲಿಂಗ್ ಅಡಿಕ್ಷನ್ ಅಷ್ಟೊಂದು ಇಲ್ಲ. ಬಟ್ ನನ್ನ ಮೇಯ್ನ್ ರೀಸನ್ ಅದೇ. ಅದೇನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಆ್ಯಪ್ಸ್, ಅದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದೆಲ್ಲ ನಿಮ್ಮ ಇನ್ಸೆಕ್ಯೂರಿಟೀಸ್, ನಿಮ್ಮ ನೆಗೆಟಿವ್ ಥಿಂಗ್ಸ್ ಏನಿದೆ ನಿಮ್ಮ ಲೈಫಲ್ಲಿ, ಅದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಅದು. ಓಕೆ, ಅದನ್ನು ಯೂಸ್ ಮಾಡಿ ನಿಮ್ಮ ಅಟೆನ್ಷನ್ ಜಾಸ್ತಿ ಆ ಆ್ಯಪಲ್ಲಿ ಇರಬೇಕಂತ. ಇದು ವರ್ಕ್ ಆಗೋದೇ ಹಾಗೆ. ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿದ್ದರೆ, ಪೀಸ್ಫುಲ್ ಆಗಿದ್ದರೆ, ನೀವು ಆ ಆ್ಯಪ್ಸ್ಗಳನ್ನ ಯೂಸೇ ಮಾಡೋದಿಲ್ಲ. ಅದು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಅದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನೀವು ಒಂಥರ ನೆಗೆಟಿವ್ ಮೂಡಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ
ನನ್ನ ಕೇಸಲ್ಲಿ ಅದೇ ನನ್ನ ಪರಿಚಯದವರೇ ಆಗಿರ್ಬೋದು, ಸೋ ಕಾಲ್ಡ್ ಫ್ರೆಂಡ್ಸ್, ಸೋ ಕಾಲ್ಡ್ ಕಸಿನ್ಸ್, ಸೋ ಕಾಲ್ಡ್ ಫ್ಯಾಮಿಲಿ, ಸೋ ಕಾಲ್ಡ್ ಯಾರೋ ಒಬ್ರು, ದೇ ಡೋಂಟ್ ಸಪೋರ್ಟ್ ಮೀ. ಓಕೆ, ಅಂದರೆ ಫಾಲೋ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ. ಆದರೆ ಅದು ಪರವಾಗಿಲ್ಲ ಬಿಡಿ, ಬಟ್ ಸೇಮ್ ಅವರೇ ಬೇರೆಯವರ ಅಕೌಂಟನ್ನು ಪ್ರಮೋಟ್ ಮಾಡ್ತಾರೆ ಅವರ ವಾಟ್ಸ್ಯಾಪಲ್ಲಿ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ. ಅರ್ಥ ಆಯ್ತಾ ನಿಮಗೆ? ಬಟ್ ನಂದು ಮಾಡೋದಿಲ್ಲ, ನಿಮ್ಮದು ಮಾಡೋದಿಲ್ಲ ಇನ್ ಕೇಸಲ್ಲಿ. ಇದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಫೇಸ್ ಮಾಡಿರ್ತಾರೆ, ಬಟ್ ಅದನ್ನು ನಾನು ಪುನಃ ಹೇಳ್ತಿರ್ತೇನೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಆಗಿರ್ಬೋದು. ಆ್ಯಂಡ್ ಇದು ನನಗೆ ಇದಂತ ಅದೇ ಹೇಳಿದ್ನಲ್ಲ, ಈ ಆ್ಯಪ್ಸ್ ಒಂದು ನೆಗೆಟಿವನ್ನು ಹಿಡ್ಕೊಂಡು ನಿಮ್ಮ ಅನ್ನೋದು ಮಾಡ್ತಾ ಅಂತ ಅದಕ್ಕೆ ಗೊತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಗೋರಿಥಮ್ಗೆ ಚೆನ್ನಾಗಿ ಗೊತ್ತು, ಇದು ಡಾಟಾ, ಅದು ನಿಮ್ಮ ನೆಗೆಟಿವ್ ಏನಿದೆ ಅದು ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನೇ ಪುನಃ ಪುಷ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅವರದ್ದೇ ಅಕೌಂಟ್ ಬರೋದು ಸಜೆಷನಲ್ಲಿ, ಫಾಲೋ ದೆಮ್ ಅಂತ, ಅವರಿಗೆ ಕೂಡ ಬರುತ್ತೆ, ಅವ್ರು ಮಾಡೋದಿಲ್ಲ, ನಾನು ಹೇಗೆ ಮಾಡಲಿ? ಸೊ ಇದು ಒನ್ ಆಫ್ ದ ಮೈನ್ ರೀಸನ್ಸ್ ನಾನು ಆ್ಯಪ್ ಡಿಲೀಟ್ ಮಾಡ್ತಾ ಇರೋದಕ್ಕೆ. ಇನ್ನೊಂದು ರೀಸನ್ ಏನಂದರೆ, ಅಗೇನ್ ಸ್ಕ್ರಾಲಿಂಗ್ ನಾನು ಜಾಸ್ತಿ ಮಾಡೋದಿಲ್ಲ, ಬಟ್ ಸ್ಟಿಲ್ ಅದು ಇದೆ. ಸಡನ್ನಾಗಿ ಬೋರ್ ಆದಾಗ ಕೈಗೆ ತಗೊಳ್ಳೋದೇ ಮೊಬೈಲ್, ಕೂತ್ಕೊಂಡು ಇನ್ಸ್ಟಾಗ್ರಾಮ್. ಇವಾಗ ಫೇಸ್ಬುಕ್ ಅದು ಪುನಃ ಸ್ಟಾರ್ಟ್ ಆಗಿದೆ. ಫೇಸ್ಬುಕ್ ಪರವಾಗಿಲ್ಲ, ಇಟ್ಸ್ ಬೆಟರ್ ದ್ಯಾನ್ ಇನ್ಸ್ಟಾಗ್ರಾಮ್, ಬಟ್ ಎರಡೂ ಒಂದೇ, ಆ ಪ್ರಾಬ್ಲಮ್ ಇದೆ. ಸೊ ಆ ರೀಸನಿಂದ ನಾನು ಈ ಇನ್ಸ್ಟಾಗ್ರಾಮನ್ನು ಆ್ಯಪನ್ನು ಡಿಲೀಟ್ ಮಾಡ್ತಾ ಇದ್ದೇನೆ, ಇನ್ಕ್ಲೂಡಿಂಗ್ ಫೇಸ್ಬುಕ್ ಆ್ಯಪ್. ಏನೇ ಮಾಡಿದರೂ ಕೂಡ ಇನ್ನು ಡೆಸ್ಕ್ಟಾಪಲ್ಲೇ. ಮತ್ತು ಯೂಟ್ಯೂಬಲ್ಲೇನಂಥ ಪ್ರಾಬ್ಲಮ್ಸ್ ಇಲ್ಲ. ಸೊ ಇದು ಮೇಯ್ನ್ ರೀಸನ್. ನಿಮಗೂ ಕೂಡ ಅಷ್ಟೇ ಈ ಥರ ಇದರದ್ದು ಅಡಿಕ್ಷನ್ ಇರ್ಬೋದು, ಏನೋ ಒಂದು ಇರ್ಬೋದು, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇದು ನಿಮ್ಮನ್ನು ಒಂಥರ ಏನು ಮಾಡ್ತದೆ, ಡಿಸ್ಟರ್ಬ್ ಮಾಡಿಬಿಡುತ್ತೆ ನಿಮ್ಮ ಮೈಂಡ್ಸನ್ನು. ಫಾರ್ ಎಕ್ಸಾಂಪಲ್, ನೀವು ಸಿಂಗಲ್ ಆಗಿದ್ದರೆ, ನನ್ನ ಕೇಸಲ್ಲಿ ಆ ಥರ ತೋರಿಸ್ತಲ್ವಾ, ಅಥವಾ ನೀವು ಸಿಂಗಲ್ ಆಗಿದ್ದರೆ ನಿಮಗೆ ಫುಲ್ಲು ಕಪಲ್ಸದ್ದೇ ಫೀಡಲ್ಲಿ ಬರುತ್ತೆ, ಅಥವಾ ನೀವು ಮ್ಯಾರೇಜ್ ಆಗಿದ್ದೀರಾ ಅಂದರೆ ಯಾರೋ ತುಂಬ ಖುಷಿಯಾಗಿರೋ ಕಪಲ್ಸದ್ದು ಬರುತ್ತೆ, ಇಲ್ಲ ಇನ್ನು ಹೇಳ್ಬೋದು ಖುಷಿಯಾಗಿದ್ದರಿಂದ ಪುನಃ ಏನೋ ಚೀಟಿಂಗ್ ಅದು ಬರುತ್ತೆ. ನಿಮ್ಮದು ಅಷ್ಟೇನು ಲೈಫು ಸಫರ್ ಆಗ್ತಿದ್ದೀರಾ ರಿಲೇಷನ್ಶಿಪ್ಪಲ್ಲಿ, ಕಪಲ್ಸು, ಫ್ಯಾಮಿಲಿ, ಹಸ್ಬೆಂಡ್ ವೈಫಲ್ಲಿ, ಆಗ ನಿಮಗೆ ತುಂಬ ಚೆನ್ನಾಗಿರೋ ವೀಡಿಯೋಸನ್ನೇ ತೋರಿಸುತ್ತೆ ನಿಮಗೆ. ಯಾಕಂದರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರಬೇಕು, ನಿಮ್ಮ ತಲೆಯಲ್ಲಿ ಯಾವ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರಬೇಕಂತ, ಆವಾಗ ಮಾತ್ರ ನೀವು ಆ ಆ್ಯಪನ್ನು ಯೂಸ್ ಮಾಡ್ತೀರಾ, ಮತ್ತೆ ಸ್ಕ್ರೋಲ್ ಮಾಡ್ತಾ. ಇದು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಇದರಲ್ಲಿ ನಾನು ಅದನ್ನು ಹೇಗೆ ಸ್ಟಾಪ್ ಮಾಡೋದಂತ ಮಾತಾಡೋದಿಲ್ಲ, ಇದೊಂದು ಜಸ್ಟ್ ಅಪ್ಡೇಟ್, ನಾನು ಈ ಥರ ಮಾಡ್ತಿದ್ದೇನಂತ. ಆ್ಯಂಡ್ ಇದೇ ಮೇಯ್ನ್ ರೀಸನ್. ಮತ್ತೆ ನನಗೆ ಬೇರೆ ಯಾವ ಇನ್ಸೆಕ್ಯೂರಿಟೀಸ್ ಇಲ್ಲ. ನನಗೆ ಮೊದಲು ಇತ್ತು, ಬಟ್ ಅದೆಲ್ಲ ಅನ್ಲರ್ನ್ ಮಾಡಿದೆ, ಬಿಡಿ, ಅದು ಬೇರೆ ಟಾಪಿಕ್, ಬೇರೆ ವೀಡಿಯೋಸು. ಇದು ಮೇಯ್ನ್ ರೀಸನ್. ಒಂದು ನನ್ನ ಏನು ವೀಡಿಯೋಸನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರೋದಕ್ಕೆ ಕಾರಣ, ಫೇಸ್ಬುಕ್ಕಲ್ಲಿ ಕೂಡ. ಅಂದರೆ ನಿಮ್ಮ ಪರಿಚಯ ಇರೋವರೇ, ನಿಮ್ಮ ಹತ್ತಿರದವರೇ ನಿಮ್ಮನ್ನು ಸಪೋರ್ಟ್ ಮಾಡೋದಿಲ್ಲ, ಅಂದರೆ ನಿಮ್ಮನ್ನು ಮಾಡೋದಿಲ್ಲ, ಬೇರೆಯವ್ರನ್ನ ಮಾಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಆ ಥರ ನನ್ನ ಕೇಸಲ್ಲಿ ಆ ಥರ. ಸೊ ಅದಕ್ಕೆ ಹಾಳಾಗೋಗ್ಲಿ ವ್ಯಾವರ್ಸಿಗಳು, ಹೇಟರ್ಸ್, ಐ ಡೋಂಟ್ ಗಿವ್ ಅ ಫಾಕ್, ಐ ಡೋಂಟ್ ಕೇರ್, ಈ ಥರ ಹೇಳಬೇಕಾಗುತ್ತೆ. ಓಕೆ, ತುಂಬ ಜನರಿಗೆ ಬೇಜಾರಾಗುತ್ತೆ ಅಂತ ಗೊತ್ತು, ಬಟ್ ಏನು ಗೊತ್ತಾ, ಜಾಣನಿಗೆ ಮಾತನೆ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಸೊ ತುಂಬ ಕೋಣಿಯರು ಇರ್ತಾರೆ. ಸೊ ಅಂಥವರಿಗೆ ಸ್ವಲ್ಪ ಆ ಥರ ಮಾತಾಡಬೇಕಾಗುತ್ತೆ, ಬೈದೇ ಮಾತಾಡಬೇಕು ಅಂಥವರಿಗೆ, ಎಲ್ಲರಿಗಲ್ಲ. ತುಂಬ ಜನ ಒಳ್ಳೆಯವರು ಇರೋದು, ಬಟ್ ಸ್ವಲ್ಪ ಜನ ಇರ್ತಾರಲ್ಲ ಅಂಥವರಿಗೆ. ಆ್ಯಂಡ್ ಅದರಲ್ಲೇನು ಸತ್ಯನೇ, ಅದರಲ್ಲಿ ಸುಳ್ಳು ಹೇಳುವಂಥದ್ದು ಇದಿಲ್ಲ. ಓಕೆ, ಇದಿಷ್ಟೇ ಅಪ್ಡೇಟ್ ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಆದರೆ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಯಾವ ರೀತಿ ಇದನ್ನು ಸ್ಟಾಪ್ ಮಾಡೋದು ಅಂತ ಕೂಡ ಹೇಳ್ತೇನೆ. ಅಂದರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು, ಅದು ಹೇಗೆ ಸ್ಟಾಪ್ ಮಾಡೋದಂತ ಸ್ಟೆಪ್ಸ್. ನನಗೆ ಅಷ್ಟೊಂದು ಅಡಿಕ್ಷನ್ ಇಲ್ಲ ಅದರದ್ದು ಇವಾಗ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇದೆಯಲ್ಲ, ಇಟ್ ಈಸ್ ವರ್ಸ್ ದ್ಯಾನ್ ಪಾರ್ನ್ ಅಡಿಕ್ಷನ್ ಅಥವಾ ಆಲ್ಕೋಹಾಲ್ ಅಡಿಕ್ಷನ್. ಈ ಸ್ಮೋಕಿಂಗ್ ಇರುತ್ತಲ್ಲ, ಅದೇ ರೀತಿ, ಅದಕ್ಕಿಂತಲೂ ವರ್ಸ್ ಅಂತ ರಿಸರ್ಚ್ ಪೇಪರ್ ಆಲ್ರೆಡಿ ಬಂದಾಗಿದೆ ತುಂಬ ಸಲ. ಆ್ಯಂಡ್ ಇದೊಂದು ಬೇರೆ ನೋಡು, ಅದರ ಬಗ್ಗೆ ಪ್ಲ್ಯಾನ್ ಇದೆ. ಇದಷ್ಟೇ ಒಂದು ಸಣ್ಣ ಅಪ್ಡೇಟ್. ಐ ಆಮ್ ಡಿಲೀಟಿಂಗ್ ದ ಇನ್ಸ್ಟಾಗ್ರಾಮ್ ಆ್ಯಪ್. ಇನ್ನೇನಿದು, ಆಲ್ಸೋ ಫೇಸ್ಬುಕ್ ಡೆಸ್ಕ್ಟಾಪಲ್ಲೇ ಪೋಸ್ಟ್ ಮಾಡ್ತೇನೆ. ಸೊ ಕೆಲವರು ಮೆಸೇಜ್ ಮಾಡಿದ್ರೆ ನಾನು ಲೇಟ್ ಆಗುತ್ತೆ ರಿಪ್ಲೈ ಮಾಡೋದು. ಓಕೆ, ಆ್ಯಂಡ್ ಒಂದು ಹೊಸ ನಂಬರ್ ಕೂಡ ತಗೊಂಡಿದ್ದೇನೆ. ಅದರಲ್ಲೇ ಈ ವಾಟ್ಸ್ಆ್ಯಪ್ ಯೂಸ್ ಮಾಡೋ ಪ್ಲ್ಯಾನ್ ಇದೆ. ಆ ನಂಬರನ್ನು ಹಾಕಿ ನೋಡುವ, ಸಪ್ರೇಟ್ ಫೋನ್, ಸಪ್ರೇಟ್ ನಂಬರ್, ಅದು ಕೂಡ ಅಪ್ಡೇಟ್ ಮಾಡ್ತೇನೆ ನೆಕ್ಸ್ಟ್ ಯಾವುದರಲ್ಲಿ ಅಂತ. ಆ್ಯಂಡ್ ವಿ ಆರ್ ಗೋಯಿಂಗ್ ಆಲ್ ಇನ್. ನಿಲ್ಲುವ ಮಾತೇ ಇಲ್ಲ, ಸ್ಟಾಪ್ ಮಾಡೋ ಮಾತೇ ಇಲ್ಲ. ಅಷ್ಟು ಸಿಗುವ, ಬಾಯ್.